ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾವ್, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಸಿದ್ದು. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ಸ್ಯಾಮ್? ತುಂಬಾ. ಹೌದು ಸಿದ್ದು, ಇದೆಲ್ಲ ತಗೊಳ್ಳೋದಕ್ಕೆ ನಿನ್ನ ಹತ್ರ ದುಡ್ಡಲ್ಲಿತ್ತು? ಕದ್ಕೊಂಡೇನ್ ಬರ್ಲಿಲ್ಲ ಸ್ಯಾಮ್. ಹಾಗನ್ನ? ಹಾಗಂತ ಅಲ್ಲ, ನಾನ್ ಪ್ರಾಮಾಣಿಕತೆ ಬಗ್ಗೆ ಹೇಳ್ತಾ ಇದ್ದೀನಿ ಸ್ಯಾಮ್. ಒಂದ್ ಟೈಮಲ್ಲಿ ಫ್ರೆಂಡಿಗೆ ಸಾಲ ಕೊಟ್ಟಿದ್ದೆ, ಇವಾಗ ಇಸ್ಕೊಂಡಿದ್ದೆ ಅಂತಂದೆ. ಯಾಕೆ ಸಿದ್ದು, ದುಡ್ಡು ಉಳಿಸ್ಕೋಬಹುದಲ್ವಾ? ಸ್ಯಾಮ್, ನಿನ್ನ ಆಂಬಿಷನ್ಗೆ ಇದು ಬಂಡವಾಳ. ನಾಳೆ ಫೋಟೋ ಶೂಟಿಗೆ ಹೋದಾಗ ಏಂಜಲ್ ತರ ಕಾಣಿಸಿದ್ರೆ ಅಲ್ವಾ ವರ್ಕೌಟ್ ಆಗೋದು. ದುಡ್ಡಿಗೇನ್ ಸ್ಯಾಮ್, ಇನ್ನೊಬ್ಬನಿಗೆ ಕೊಟ್ಟಿದ್ದೀನಿ, ಕೇಳಿದ್ರೆ ಕೊಡ್ತಾನೆ. ನನಗ್ ನಿನ್ ಕನ್ಸನ್ನ ನನಸ್ ಮಾಡೋದು ಮುಖ್ಯ. ಸಿದ್ದು, ನಾನು ಅಂದ್ರೆ ನಿನ್ಗಿಷ್ಟು ಪ್ರೀತಿನ? ಪ್ರೀತಿ ಅಂದ್ರೆ ಇಷ್ಟೇ ಸ್ಯಾಮ್, ನನ್ ಪ್ರೀತಿ ಇಷ್ಟೇ. ನಿನ್ನ ಹೀಗೆ ಸಂತೋಷವಾಗಿಡೋದಕ್ಕೆ ಟ್ರೈ ಮಾಡ್ತೀನಿ. ನೀನ್ ಯಾರೋ ಏನೋ ಮಾಡ್ತಾರೆ ಅಂತ ಟೆನ್ಷನ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗಿರು. ಟ್ರೈ ಮಾಡು ಸ್ಯಾಮ್, ಹೇಗ್ ಕಾಣಿಸ್ತಿ ಅಂತ ನೋಡ್ತೀನಿ. ನೀನೇ ಹಾಕು ಸಿದ್ದು. ಸಿದ್ದು, ಸಾರಿ. ಸೂಪರ್ ಆಗಿದ್ಯಾ. ಹಾಗೇನೆ ನಿನ್ನಗೂ ತುಂಬಾ ನ್ಯಾಚುರಲ್ ಆಗಿದೆ. ಹಾಗೆ ಇರು, ಒಂದು ಫೋಟೋ ತೆಗಿತೀನಿ. ಯಾರ್ ಸಿದ್ದು? ನನಗೂ ಗೊತ್ತಿಲ್ಲ ಸ್ಯಾಮ್. ಸಿದ್ಧಾರ್ಥ. ಅಪ್ಪರಾವ್ ಮಾತಾಡ್ತಾ ಇದ್ದೀನಿ ಮಾರ್ರೆ. ಅಪ್ಪರಾವ? ಏನ್ ಕೆಲಸ ಮಾಡ್ತೀರಾ? ನಾನ ಮಾರ್ರೆ. ಹಾ, ನೀವೇ. ವಯಸ್ಸಾಗಿ ಹೋಯ್ತಲ್ಲವಾ, ಸರಿಯಾಗಿ ಕೇಳಲಿಲ್ಲ. ನೀವೇನ್ ಕೆಲಸ ಮಾಡ್ತೀರಾ ಅಂತ ಕೇಳ್ದೆ. ಓ ಹಾ, ಕೇಳಿಸ್ತು. ಸೀರೆ ನೈತಾರಲ್ಲ, ಸೀರೆ ಅದಕ್ಕೆ ಬಣ್ಣ ಹಾಕೋದು ನಾನೇ. ಶಿವಪಾರ್ವತಿಯವರು ಸೀರೆ ವ್ಯಾಪಾರ ಮಾಡ್ತಾರಲ್ವಾ, ಅಲ್ಲಿ ಬಣ್ಣ ಹಾಕ್ತಿದ್ನೋ ಏನೋ. ಅಲ್ಲ, ನೀವು ಕಾಲ್ ಮಾಡಿದ್ರಲ್ವಾ, ನಿಮಗೆ ಎಂತ ಬೇಕು? ಏನಿಲ್ಲ ಬಿಡಿ, ರಾಂಗ್ ನಂಬರ್. ನೀನು ರೈಟ್ ನಂಬರ್ಗೆ ಕಾಲ್ ಮಾಡಿದ್ಯಾ, ರಾಂಗ್ ಟ್ರ್ಯಾಕ್ಗೆ ಕಳಿಸಿದ್ ನಾನು. ಏನ್ ಸಿದ್ದು, ವಾಯ್ಸ್ ಚೇಂಜ್ ಮಾಡಿ ಯಾಕೆ ಮಾತಾಡ್ತಿದ್ಯಾ? ಯಾರು? ಏನಿಲ್ಲ ಸ್ಯಾಮ್, ಏನೋ ಯಾರಿಗೊತ್ತು, ಮೂಡ್ ಚೆನ್ನಾಗಿತ್ತು ಹಾಗೆ ಮಾತಾಡ್ದೆ. ಏಯ್, ಸ್ಟೈಲ್ ಚೆನ್ನಾಗಿದೆ, ಪೋಸ್ ಹಾಗೆ ಇಟ್ಕೋ. ಶೌರ್ಯ ಬುದ್ಧಿವಂತನೇ, ಬಟ್ ನನ್ ಮುಂದೆ ಅವೆಲ್ಲ ನಡೆಯಲ್ಲ. ಹೂ ಇಲ್ಲ ಅಂತ ಮೊದ್ಲೇ ಹೇಳ್ಬೇಕಲ್ವಾ ಪಲ್ಲವಿ? ಹೊರಗಡೆಯಿಂದಾದ್ರೂ ತರಿಸ್ತಾ ಇದ್ದೆ. ಅಮ್ಮ ಪೂಜೆ ಕೂತ್ಕೊಂಡ್ ಮೇಲೆ ಹೇಳ್ತಿದೀಯಲ್ಲ. ಸಾರಿ ಅಮ್ಮ. ಪಲ್ಲವಿ, ಸಾಕು ಬಾ ಹೋಗೋಣ. ನಿಂತ್ಕೊಳ್ಳಿ. ನಮ್ ಗಿಡದಲ್ಲಿ ಬಿಡೋ ಹೂವು ಎಲ್ಲಿ ಹೋಗತ್ತಪ್ಪ ಅನ್ಕೊಂಡಿದ್ದೆ. ನೀವ್ ಕಿತ್ಕೊಂಡು ಹೋಗ್ತೀರಾ? ಅದು ನಿಮ್ ಗಿಡನ? ಅದ್ಕೆ ನೋಡ್ಲಿಲ್ಲ ಬಿಡಿ. ನಾನ್ ನೋಡಿದ್ನಲ್ಲ. ಕೊಡಿಲಿ. ಇದು ಪೂಜೆಗೆ ಹೂ ದಮಯಂತಿ. ನನ್ನ ಜಾಗದಿಂದ ಒಂದು ಸಣ್ಣ ಕಲ್ ತಗೊಂಡು ಹೋಗೋಕ್ಕೂ ಬಿಡಲ್ಲ. ಕೊಡು.
ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ದಮಯಂತಿ. ಏನ್ ಮಾಡಿದ್ರೆ ನನಗೇನು? ನಮ್ ಜಾಗದ್ದು ನಮಗೆ ಸೇರ್ಬೇಕು. ನಾನು ಸತ್ರು ಯಾರಿಗೂ ಕೊಡಲ್ಲ. ಆದ್ರೂ ಇಷ್ಟ ಹಠ ಒಳ್ಳೇದಲ್ಲ ಅದ್ಕೆ. ನಿಮ್ಗೂ ಈ ಕಳ್ತನ ಒಳ್ಳೇದಲ್ಲ. ಅಯ್ಯೋ, 4 ಹೂವ ಕಿತ್ತಿದ್ದಕ್ಕೆ ನಮ್ಮನ್ನ ಕಳ್ರು ಅಂತಿದ್ದೀರಾ ಅದ್ಗೆ? ಈಗ ಕೊಟ್ಟು ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನ್ಗೆ ಇನ್ನೂ 1000 ಹೇಳಿ ಅರೆಸ್ಟ್ ಮಾಡಿಸ್ತೇನೆ. ನೀವು ಮಾಡ್ಸೋ ತರನೇ ಇದ್ದೀರಾ ಬಿಡಿ. ಆ ಭಯ ಇದ್ರೆ ಸಾಕು, ಕೊಡಿಲಿ. ಯಾರಿಗಾದ್ರೂ ನೀವು ಹೇಗಿರ್ಬೇಕು ಅಂತ ಏನಾದ್ರೂ ಹೇಳೋದಿದ್ರೆ ನಿನ್ನನ್ನೇ ಉದಾಹರಣೆಯಾಗಿ ತೋರಿಸಬಹುದು ದಮಯಂತಿ. ಅಯ್ಯಯ್ಯೋ, ನಿನ್ನನ್ ಕೇಳಿದ್ರೆ ಧಾರಾಳವಾಗಿ ಕೊಟ್ಬಿಡ್ತಿದ್ದೇನೋ. ಇದ್ರೆ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ, ಹೇಳೋದು ಇಲ್ಲ. ನಿನ್ನಷ್ಟು ಒಳ್ಳೆಯವಳು ನಾನಲ್ಲ ಬಿಡಮ್ಮ. ಮನುಷ್ಯಂಗೆ ಮನುಷ್ಯನ ಅಗತ್ಯ ಬರುತ್ತೆ ಅದ್ಗೆ. ನೀವು ಬೇಕಿದ್ರೆ ಸಹಾಯ ಮಾಡಿ, ನನಗ ಅಗತ್ಯ ಇಲ್ಲ. ಇವಳ ಹತ್ರ ಏನ್ ಮಾತು? ನಡಿ ಹೋಗೋಣ. ನನ್ನ ಹತ್ರನೇ ನಿಮ್ ಆಟನಾ? ಒಂದು ಸಣ್ಣ ಮೊಗ್ಗು ಕೀಳಕ್ ಬಿಡಲ್ಲ. ನಮ್ಮನ್ ಏನು ಕೇಳ್ದೇನೆ ಹೋಗಲ್ಲಮ್ಮ. ಆವಾಗ ಹೇಳೋಣ. ಅವಳ ಹಾಗೆ ನಾವು ಇರ್ಬಾರ್ದು ಪಲ್ಲವಿ. ಅಮ್ಮ ಹೂಗೋಸ್ಕರ ಕಾಯ್ತಾ ಇರ್ತಾರೆ. ನಾನ್ ಮಾರ್ಕೆಟ್ಗೆ ಹೋಗಿ ಹೂ ತಗೊಂಡ್ ಬರ್ತೀನಿ. ಸರಿ ಅಮ್ಮ. ಅಮ್ಮ ನಾನೆಲ್ಲ ನೋಡ್ದೆ ಅಮ್ಮ. ತಗೋ. ಇವಾಗ ನೀನ್ ಹೋಗಿ ತಗೊಂಡ್ ಬರೋದಕ್ ತುಂಬಾ ಟೈಮ್ ಆಗತ್ತೆ. ಅಜ್ಜಿ ಕಾಯ್ತಾ ಇರ್ತಾಳೆ. ತಗೋ ಅಮ್ಮ. ನೀವು ಚಿಕ್ಕ ವಯಸ್ಸಿಂದ ಹೀಗೇನಾ ಅತ್ತೆ? ಬೇರೆಯವ್ರಿಗೆ ಕೊಡೋ ಅಭ್ಯಾಸನೇ ಇಲ್ವಾ? ಇನ್ನೊಬ್ರ ಸಂತೋಷನ ನೀವು ಸಹಿಸೋದಿಲ್ವಾ? ನಿನ್ ತವ್ರ ಮನೆಯವ್ರ ಸಂಕಟ ಪಟ್ರೆ ಸಹಿಸ್ಕೊಳಕ್ ಆಗಲ್ಲ ಅಲ್ವಾ? ಅದು ಕೂಡ ನಿಮ್ ತವರ್ ಮನೆನೆ. ಅದನ್ನ ನೀನ್ ನೆನ್ಪಿಟ್ಕೋ. ನನ್ಗದ್ರ ಅಗತ್ಯ ಇಲ್ಲ. ಟೈಮ್ ಯಾವಾಗ್ಲೂ ಒಂದೇ ತರ ಇರಲ್ಲ ಅತ್ತೆ. ನನಗ್ ಮಾತ್ರ ಯಾವಾಗ್ಲೂ ತುಂಬಾ ಚೆನ್ನಾಗಿರತ್ತೆ. ನೀನೇ ನೋಡ್ತಿದ್ಯಲ್ವಾ? ನನ್ಗೂ ಟೈಮ್ ಬರುತ್ತೆ ಅತ್ತೆ, ಅವಾಗ ಹೇಳ್ತೀನಿ. ಅಯ್ಯೋ, ಉರಿ. ಅಮ್ಮ, 1 ನಿಮಿಷ ಲೈನಲ್ಲಿ ಇರು. ಅಮ್ಮ ಅಮ್ಮ, ಏನಾಯ್ತು? ಹಾವೇನಾದ್ರೂ ಬಂತ? ಯಾಕೆ ಇವ್ರು ಹೀಗ್ ಕರೀತಿದ್ದಾರೆ? ಕಾಣಿಸ್ತಾ ಇಲ್ಲಮ್ಮ. ಬಕೆಟ್ ಬಿದ್ದೋಯ್ತು. ಕಣ್ಣು ಉರಿತಾ ಇದೆ. ಬೇಗ ನೀರು ತಗೊಂಡ್ ಬಾಮ್ಮ. ಹಾ ಬಂತು. ಇವಾಗ ನನ್ ಟೈಮ್ ಬಂತು. ಬೇಗ ಹೋಗಿ ತಗೊಂಡ್ ಬಾಮ್ಮ. 1 ನಿಮಿಷ ಇರೋ. ಅಯ್ಯಯ್ಯೋ, ಟ್ಯಾಪಲ್ ನೀರ್ ಬರ್ತಿಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ನೀರಿಲ್ವಲ್ಲ. ಏನ್ ಮಾಡ್ಲಿ? ಶೌರ್ಯ, ಮನೇಲಿ ನೀರ್ ಬರ್ತಿಲ್ಲ ಕಣೋ. ಯಾಕೆ ಬರ್ತಾ ಇಲ್ಲಮ್ಮ? ನೀರ್ ಬಿಲ್ ಕಟ್ಟಿಲ್ಲ ಅಂದ್ರೆ ನೀರ್ ಬರಲ್ಲ ಆಫೀಸರ್. ಏನಷ್ಟು ಮೆತ್ತಿಗೆ ಹೇಳ್ತಿದ್ಯಲ್ಲ, ಇಲ್ಲಿ ಕಣ್ಣು ಉರಿತಾ ಇದೆ ನನಗೆ. ಸಂಸಾರದ ಗುಟ್ಟನ್ನ ಜೋರಾಗಿ ಹೇಳ್ಬಾರ್ದು ಅಂತಾರಲ್ವಾ ಆಫೀಸರ್? ಆದ್ರೂ ನನಗ್ ಯಾಕೆ ಬೈತೀರಾ? ನಿಮ್ಮನ್ನ ಹೀಗ್ ನೋಡೋಕೆ ನನಗೂ ಬೇಜಾರಾಗ್ತಿದೆ. ಬಿಲ್ ಯಾಕೆ ಕಟ್ಟಿಲ್ಲ ಅಂತ ನಿಮ್ಮ ಅಮ್ಮನ್ನ ಕೇಳಿ. ಅಂದ್ರೆ ಶೌರ್ಯ, ಏನಮ್ಮ ತಡವರಿಸ್ತಾ ಇದ್ಯಾ? ಬಿಲ್ ಕಟ್ಟಿಲ್ವಾ? ನಾವ್ ಯಾವತ್ತೂ ಬಿಲ್ ಕಟ್ಟಿಲ್ವಲ್ಲೋ. ಪಕ್ಕದ ಮನೆಯವರೇ ಕಟ್ತಾ ಇದಾರೇನೋ ಅನ್ಕೊಂಡಿದ್ದೆ. ಆ ಕಡೆ ಗಾಳಿ ಈ ಕಡೆ ಬರ್ಬಾರ್ದು ಅಂದ್ಮೇಲೆ ನಮ್ ಬಿಲ್ನ ಅವ್ರು ಯಾಕೆ ಕಟ್ತಾರಂತೆ? ಅವ್ರ ಬಿಲ್ನ ಅವ್ರು ಕಟ್ಕೋತಾರೆ. ಎಂತ ಅನ್ಯಾಯ! ಅಯ್ಯೋ, ಬಾ, ಮೊದಲು ನಿಮ್ ಮೀಟಿಂಗ್ ನಿಲ್ಸಿ. ಆ ಬಿಲ್ಲನ್ನ ಮೊದಲು ಆನ್ಲೈನ್ ಅಲ್ಲಿ ಪೇ ಮಾಡಿ ಹೋಗಿ. ಏನೋ ಒಂದು ಮಾಡು.
ಸರ್ವರ್ ಡೌನ್ ಇದೆ ಅನ್ಸುತ್ತೆ ಆಫೀಸರ್, ಕನೆಕ್ಟೇ ಆಗ್ತಿಲ್ಲ. ಓ ಗಾಡ್, ಇನ್ನೂ ಲೇಟ್ ಆಗುತ್ತೋ ಏನೋ. ನೀವ್ ಸುಧಾರಿಸ್ಕೊಳ್ಳಿ, ನಾನ್ ಕಟ್ಬಿಡ್ತೀನಿ. ನೀರ್ ಬಂದ್ಬಿಡುತ್ತೆ. ಪಾ, ನನ್ ಕೈಲಿ ತಡಿಯಕ್ ಆಗ್ತಾ ಇಲ್ಲ. ಅಮ್ಮ, ಎಲ್ಲಿಂದಾದ್ರೂ ಒಂದ್ ಬಕೆಟ್ ನೀರ್ ತಗೊಂಡ್ ಬಾ, ಹೋಗಮ್ಮ. ಎಲ್ಲಾದ್ರೂ ಅಂದ್ರೆ ಕಷ್ಟನೇ ಆಫೀಸರ್, ಪಕ್ಕದ ಮನೆಯವ್ರನ್ನೇ ಕೇಳ್ಕೋಬೇಕು. ಬಾ. ಅಮ್ಮ ಬೇಗ ಹೋಗಮ್ಮ, ಕಣ್ಣು ಉರಿತಾ ಇದೆ, ನನ್ ಕೈಲಿ ಆಗ್ತಿಲ್ಲ. ನೀನು ಮಾತಾಡ್ಬೇಡ, ನಾನ್ ತರ್ತೇನೆ. ಬೇಗ ಹೋಗಮ್ಮ. ಪಲ್ಲವಿ, 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 ನಿನ್ನೆ ಪಲ್ಲವಿ, ನಿಮ್ ಮನೇಲಿ ನೀರ್ ಬರ್ತಿದ್ಯಾ? ಕಾಣಿಸ್ತಿಲ್ವಾ ಅದ್ಗೆ? ಯಾಕೆ ನೀವು ಬಿಲ್ ಕಟ್ಟಿಲ್ವಾ? ಮರ್ತ ಹೋಗ್ಬಿಟ್ಟೆ. ಶೌರ್ಯ ಸ್ನಾನ ಮಾಡ್ತಾ ಇದ್ದಾನೆ, ಬೇಗ ಒಂದ್ ಬಕೆಟ್ ನೀರ್ ಕೊಡು. ನಿಲ್ಸಿ. ಏನ್ ಮಾಡ್ತಿದ್ದೀರಾ ಅತ್ತೆ? ಈ ಅಡ್ಗೋಡೆ ಕಟ್ಟಿರೋದು ಯಾಕೆ ಹೇಳಿ? ಅವಶ್ಯಕತೆ ಇದ್ದಾಗ ಒಂದಾಗಿ, ಬೇಡದೆ ಇದ್ದಾಗ ದೂರ ಆಗೋದಕ್ಕ? ಆ ಕಡೆಯಿಂದ ಗಾಳಿನೇ ಬರಬಾರ್ದು ಅಂದ್ಮೇಲೆ ಆ ಕಡೆಯಿಂದ ನೀರ್ ಹೇಗ್ ಬಂದ್ಬಿಡತ್ತೆ? ನಾನ್ ಬಿಟ್ಬಿಡ್ತೀನಾ? ನೀನ್ ಸುಮ್ನೆ ಇರೆ. ಪಾಪ ಶೌರ್ಯನ್ಗೆ ಕಣ್ಣುರಿತಿದ್ಯಂತೆ. ಅಮ್ಮ ಬೇಗ ಬಾಮ್ಮ. ಪಕ್ಕದ ಮನೇಲಿ ಕೇಳ್ಕೊತಿದ್ದೀರಾ ಅಂತ ಹೇಳ ಅತ್ತೆ? ಎಲ್ಲಿಂದ ಗಂಡು ಬಿದ್ದೀಯ ನೀನ್ ನನ್ಗೆ? ನೀವ್ ಏನ್ ಆಜ್ಞೆ ಮಾಡಿದಿರೋ ಅದನ್ನೇ ಕಟ್ನಿಟ್ಟಾಗಿ ಪಾಲಿಸ್ತಿದ್ದೀನತ್ತೆ. ನಿಮ್ಮಲ್ಲ ಪೌರುಷ ವೀರತ್ವ ಕಡಿಮೆ ಆಗಿದ್ರು ನನ್ನಲ್ಲಿ ಕಡಿಮೆ ಆಗಿಲ್ಲ. ನನ್ ಟೈಮ್ ಯಾವಾಗ್ಲೂ ಚೆನ್ನಾಗೇ ಇರತ್ತೆ. ನನ್ ಯಾರೆದ್ರಿಗೂ ಯಾವತ್ತೂ ತಲೆ ತಗ್ಸೋ ಅವಶ್ಯಕತೆನೇ ಇಲ್ಲ. ನನ್ ಯಾವತ್ತೂ ಹಾಗ್ ಮಾಡೋದು ಇಲ್ಲ ಅಂತ ನೀವೇ ಹೇಳಿದ್ರಲ್ಲ. ನೀವ್ ಹೇಳಿದ್ದೆ ನಿಜ ಅತ್ತೆ. ತಲೆ ತಗ್ಗಿಸ್ಬೇಡಿ, ಅವ್ರನ್ನ ಕೇಳ್ಕೋಬೇಡಿ. ಅವ್ರ ಹತ್ರ ನಾವ್ ಕೇಳೋದು ಅಂದ್ರೇನು? ಹೋಗ್ಲಿ ಪಾಪ ಅಂತ ನೀವ್ ದಯೆ ತೋರಿಸ್ತಿರೋದ್ರಿಂದ ಇವ್ರು ಇಲ್ಲೇ ಇದ್ದಾರೆ ಬಿಟ್ರೆ, ಇಲ್ಲ ಅಂದಿದ್ರೆ ಇವ್ರೆಲ್ಲೋ ಇರ್ತಿದ್ರು. ಅಬ್ಬಾ ಕಲ್ಯಾಣಿ, ನೀವೇನಾದ್ರೂ ಅನ್ಕೊಳ್ಳಿ, ನಾವೇನ್ ಇವ್ರ ಮುಂದೆ ಕೈ ಮುಗಿದ್ ಬೇಡ್ಕೋಬೇಕಾತ್ತೆ? ನಮ್ಗೇನ್ ಒಂದ್ ಬಕೆಟ್ ನೀರು ಇಲ್ದಿರೋ ಗತಿ ಬಂದಿದ್ಯಾ? ಆಫ್ಟರ್ ಆಲ್ ಒಂದ್ ಬಕೆಟ್ ನೀರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಾ? ಕಲ್ಯಾಣಿ, ಇದು ವಾದ ಮಾಡುವಂತ ಸಮಯ ಅಲ್ಲ. ಬಶ್ರ ಮನೇಲಿ ಶೌರ್ಯ ಕಣ್ಣುರಿತಿದೆ ಅಂತಿದ್ದಾನೆ. ಕಣ್ಣುರಿದ್ರು ಸರಿ, ಹೊಟ್ಟೆ ಉರಿದ್ರು ಸರಿ, ನಮ್ ಮನ್ಸಲ್ಲಿರೋ ಕೋಪ ಕಡಿಮೆ ಆಗೋವರೆಗೂ ನಾವ ಮನೆ ನೀರನ್ನ ಮುಟ್ಟೋದೇ ಇಲ್ಲ. ಅಮ್ಮ ಬೇಗ ಬಾಮ್ಮ. ಅವ್ನ್ ಕೂಗ್ಕೋತಿದ್ದಾನೆ ಕಣೆ. ಈ ವಿಷಯ ಗೊತ್ತಾದ್ರೆ ಇನ್ನೂ ಕೂಗಾಡ್ತಾರೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೇಳಿದ್ರೆ ಅರ್ಥ ಆಗಲ್ವಾ? ಆ ಮನೆ ನೀರು ಈ ಕಡೆ ಬಂದ್ರೆ ನಿಮ್ ಮಗ ಏನಿಲ್ಲ ಅಂತಾರೆ ಅಂತ ಅರ್ಥ ಆಗ್ತಿಲ್ವಾ ಅತ್ತೆ? ಅದ್ ಹಾಗಲ್ಲ ಕಲ್ಯಾಣಿ. ಅದು ನಿಜಾನೇ ಬಿಡಿ ಅದ್ಗೆ. ಮೊದ್ಲೇ ಶೌರ್ಯನಿಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ. ಆ ಪಂಚಾಯಿತಿ ಎಲ್ಲ ನಮ್ಗೆ ಯಾಕೆ ಹೇಳಿ? ಬೇಡ ಬಿಡಮ್ಮ, ನಾವೇನ್ ತಗೊಳಲ್ಲ. ಕಲ್ಯಾಣಿ, ಕೊಡ್ತೀನಿ ಅನ್ನೋರ್ಗೆ ರೇಗಿಸ್ಬೇಡ. ಅಮ್ಮ ಬರ್ತಿದ್ದೀನಿ ಕಣೋ. ಅಮ್ಮ ಅಯ್ಯೋ, ಬಿಲ್ ಕಟ್ಟಿದ್ದಿದ್ ನೀವೇ ಅಲ್ವಾ? ನೀವೇ ಅನ್ಭವಿಸ್ಬೇಕು. ಸಾಕ್ ಸುಮ್ನೆ ಇರೆ. ಆಫೀಸರ್ ಕಾಯ್ತಿದ್ದಾರೆ. ಇದನ್ನೇ ಟೈಮ್ ಅನ್ನೋದತ್ತೆ. ನಿಮ್ ಜೊತೆಗಿರೋರಿಗೆ ಸಹಾಯ ಮಾಡಿದ್ರೆ ಅವರು ನಿಮಗ್ ಸಹಾಯ ಮಾಡ್ತಾರೆ. ನಿನ್ನ ಒಳಗ್ ಕುಡಿಯೋ ನೀರಿದೆ ತಾನೆ? ಹಾ, ಒಂದ್ ಅರ್ಧ ಬಿಂದಿಗೆ ಇದೆ. ಸರಿ, ಅದನ್ನೇ ಕೊಡು. ಮತ್ ಅಡಿಗೆಗೆ ಹೋಟೆಲಿಂದ ತರಿಸ್ಕೊಳ್ಳೋಣ. ಬೇಗ ಹೋಗಿ ಕೊಡು. ನಾನಾ? ಅಯ್ಯೋ ಅಮ್ಮ ಬಾಮ್ಮ. ಕಲ್ಯಾಣಿ ತರ್ತಾ ಇದ್ದಾಳೆ ಕಣೋ. ಹೇಳಾಯ್ತಲ್ಲ. ಸಾರಿ ಆಫೀಸರ್, ಅತ್ತೆಗೆ ಗೊತ್ತಾಗ್ಲಿ ಅಂತ ಹೀಗ್ ಮಾಡ್ದೆ. ನಿಮಗ್ ನೋವು ಕೊಡಕ್ಕಲ್ಲ. ಬೇಗ ಬಾ.
ತಗೊಂಡ್ ಬಂದೆ ಆಫೀಸರ್. ಎಲ್ಲಿ ಇಲ್ಲಿ ಇಟ್ಟಿದ್ದೀನಿ. ಎಲ್ಲಿ? ಕಣ್ಣಿಗೆ ಕಂಡ್ರೆ ನಾನು ಯಾಕೆ ಹಾಕೊಳ್ಳಲ್ಲ? ಕೆಳಗೆ ಯಾಕೆ ಇಟ್ಟಿದ್ಯಾ? ನೀನೇ ಸುರಿ. ಓಕೆ. ಆಫೀಸರ್, ಆ ಕಡೆ ಸೂಪ್ ಇನ್ನೂ ಹಾಗೆ ಇದೆ. ಎಲ್ಲಿ? ಕ್ಷಮಿಸ್ಬೇಕು. ಹೇಗೆ ನೋಡಿದ್ರು ಕಲ್ಯಾಣಿ ಸಂಸಾರದಲ್ಲಿ ಕಷ್ಟಗಳು ತೀರೋ ದಾರಿ ಕಾಣ್ತಿಲ್ಲಮ್ಮ. ನಿಮ್ಮನ್ನೇ ನಂಬಿದ್ದೀವಿ. ಇನ್ನೊಂದ್ಸಲ ನೋಡಿ ಇನ್ಯಾವುದಾದ್ರೂ ಪೂಜೆ ಮಾಡೋ ವಿಧಾನ ಇದ್ರೆ ಹೇಳಿ. ಶಿವಪಾರ್ವತಿಯವರೇ, ನಿಮ್ ಭಯನ ಅರ್ಥ ಮಾಡ್ಕೊಳ್ಬಲ್ಲೆ. ಮಾಡಬೇಕಾಗಿರೋದ್ನೆಲ್ಲ ನೀವೇ ಮಾಡಿದ್ದೀರಾ. ಚಿತ್ರಗುಪ್ತ ಹೋಮನ ನಿರ್ವಿಘ್ನವಾಗಿ ಪೂರ್ತಿ ಮಾಡಿದ್ದೀರಾ. ಅರಿಶಿನ ಶಾಸ್ತ್ರನೂ ಮಾಡಿದ್ದೀರಾ. ಏನ್ ಮಾಡಿದ್ರೆ ಏನು, ಇನ್ನೇನ್ ಫಲ ಸಿಕ್ಕತ್ತೆ ಅನ್ನೋಷ್ಟ್ರಲ್ಲಿ ಯಾವ್ದಾದ್ರೂ ಒಂದು ಅವಾಂತರಗಳಾಗಿ ಶೌರ್ಯ ಕಲ್ಯಾಣಿ ಮಧ್ಯದಲ್ಲಿ ಯಾವ್ದಾದ್ರೂ ಒಂದು ರಗಳೆ ಶುರುವಾಗ್ಬಿಡುತ್ತೆ. ಕೆಲವು ಪೂಜೆಗಳಿದ್ರು ಒಂದೇ ಜಾಗದಲ್ಲಿ ಅವರಿಬ್ಬರನ್ನು ಸೇರ್ಸೋದಿಕ್ಕಾಗಲ್ಲ ಅಂತಿದ್ದೀರಾ ಅಲ್ವಾ? ಹೆಚ್ಚು ಕಮ್ಮಿ ಅಸಾಧ್ಯ ಅಂತ ನೀವೇ ಹೇಳ್ತಿದ್ದೀರಾ. ಹಾಗಾಗಿ ಕೆಲವು ದಿನ ಏನು ಮಾಡ್ದೇನೆ ಮೌನವಾಗಿದ್ರೇನೆ ಒಳ್ಳೇದು. ನನ್ನ ಮಗಳ ಜೀವನದಲ್ಲಿ ಒಂದಲ್ಲ ಒಂದು ತೊಂದರೆಗಳು ಬರ್ತಿರುವಾಗ ನಾವು ಯಾವ ಪ್ರಯತ್ನನೂ ಮಾಡದೆ ಸುಮ್ನೆ ಇರೋಕ್ ಹೇಗಾಗತ್ತೆ ಪುರೋಹಿತ್ರೆ? ದಯವಿಟ್ಟು ಇದಕ್ಕೆ ಯಾವ್ದಾದ್ರೂ ಪರಿಹಾರ ಇದ್ರೆ ಸ್ವಲ್ಪ ಹೇಳ್ತೀರಾ? ಅದು ಎಷ್ಟೇ ಕಷ್ಟ ಆಗ್ಲಿ ನಾವು ಮಾಡ್ತೀವಿ. ಸರಿ ಅನುಪಮ ಅವರೇ, ದೈವಾರಾಧನೆಗೂ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಒಳ್ಳೆ ಮನಸ್ಸಿನಿಂದ ತ್ರಿಕರಣ ಶುದ್ಧಿಯಾಗಿ ಸಂಕಲ್ಪದಿಂದ ನಿಮ್ಮ ಕೋರಿಕೆನ ಕೋರ್ಕೊಂಡು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ 11 ದಿನಗಳವರೆಗೂ ನೇಮ ನಿಷ್ಠೆಯಿಂದ ತಾಯಿಗೆ ಅಭಿಷೇಕ ಮಾಡಿ, ಹಾಗೇನೆ ನಿಮ್ಮ ಮನೆಯಲ್ಲಿ ದೀಪ ಇಟ್ಟು ಆರಾಧನೆ ಮಾಡ್ಬೇಕಮ್ಮ. ಮಾಡ್ತೀನಿ ಪುರೋಹಿತ್ರೆ, ಇವತ್ತಿಂದಲೇ ಶುರು ಮಾಡ್ತೀನಿ ನಾನು. ಒಳ್ಳೇದಮ್ಮ. ಇನ್ನೊಂದು ಮುಖ್ಯವಾದ ವಿಷಯ, ಈ 11 ದಿನಾನೂ ಕೇವಲ ನೆಲದ ಮೇಲೆ ಮಲಗಬೇಕು. ಮಾಂಸಾಹಾರವನ್ನ ಮುಟ್ಟಬಾರ್ದು, ತಿನ್ಬಾರ್ದು, ಅದ್ರ ತಂಟೆಗೂ ಹೋಗ್ಬಾರ್ದು. ಸರಿ ಪುರೋಹಿತ್ರೆ, ನೀವ್ ಹೇಳ್ದಾಗೇನೆ ಮಾಡ್ತೀನಿ. ಮಾಡಿ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಬರ್ತೀನಮ್ಮ. ಸರಿ ಪುರೋಹಿತ್ರೆ. ದೇವಸ್ಥಾನಕ್ಕೆ ಹೋಗೋಣ ಅಮ್ಮ. ನಮ್ ಭಾರನೆಲ್ಲ ಅಮ್ಮನ ಮೇಲೆ ಹಾಕೋಣ. ಇದಕ್ಕಿಂತ ನಮ್ ಕೈಲಿ ಇನ್ನೇನ್ ಮಾಡೋಕ್ ಸಾಧ್ಯ? ಈ ನಂಬರಿಂದನೇ ಕಾಲ್ಸ್ ಬಂದಿರೋದು ಶೌರ್ಯ. ಎಲ್ಲರ ಹತ್ರ ಮಾತಾಡ್ದೆ, ಸಿದ್ಧಾರ್ಥ್ ಒಬ್ಬ ಸಿಕ್ಕಿಲ್ಲ. ಅವನ ವಾಯ್ಸ್ ನಾನೇ ಕೇಳಿಸ್ಕೊಂಡೆ. ಕಾಲ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ನೀನು ಕೇಳಿಸ್ಕೊ.
ಲವ್ ಮಾತಾಡ್ತಾ ಇದೀನಿ ಮರ್ರೆ. ವಯಸ್ಸಾಗಿ ಹೋಯ್ತಲ್ಲವ, ಸೀರೆ ನೇಯ್ತಾರಲ್ಲ ಸೀರೆ, ಅದಕ್ಕೆ ಬಣ್ಣ ಹಾಕೋದು ನಾನೇ. ಕೇಳಿಸ್ಕೊಂಡ್ಯಾ? ಈ ಕಾಲ್ ಟೈಮಿಂಗ್ ಹೇಳು. ಓ ಸಾರಿ, ವಾಟ್ಸಪ್ ಮಾಡಿದ್ದಾರೆ. ಟೈಮಿಂಗ್ ಇವಾಗಲೇ ತಿಳ್ಕೊಂಡು ಹೇಳ್ತೀನಿ. ಮಾರ್ನಿಂಗ್ 9:15 ಶೌರ್ಯ. ಅವನೇ. ಅದು ಹೇಗೆ ಹೇಳ್ತಿದ್ಯಾ? ಪೂಜೆ ಆಗಿತ್ತು, ಆ ಟೈಮ್ಗೆ ಅವನೇ ಫೋನ್ ಮಾಡಿದ್ದು. ಧ್ವನಿ ಬದಲಾಯಿಸಿ ಫೂಲ್ ಮಾಡಿದ್ದಾನೆ. ಮಾಡು, ಆ ನಂಬರ್ ಕಾಲ್ ಮಾಡು, 1 ನಿಮಿಷ ಮಾತಾಡ್ಸು. ಅವನು ಎಲ್ಲೇ ಇದ್ರೂ ಸಿಕ್ಕಾಕೋತಾನೆ. ಓಕೆ ಶೌರ್ಯ.